ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ಇರ್ಬೋದು, ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರ್ಬೋದು, ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಅಂತದ್ದು ಬಹಳ ಮುಖ್ಯ. ಆದರೆ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ಹಾಗೆ ಸಾಲ್ವ್ ಮಾಡೋದಾ, ಜಸ್ಟ್ ಟಿಕ್ ಮಾರ್ಕ್ ಮಾಡ್ಕೊಂಡು ಹೋಗೋದಾ, ಅಥವಾ ಯಾವ ರೀತಿ ಓದಬೇಕು ಹೇಳುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ನಾವು ಒಂದು ಹೊಸ ವಿನೂತನ ಪ್ರಯತ್ನವನ್ನು ಪ್ರಾರಂಭಿಸಿದ್ದೇವೆ. ಅದೇನಂತಂದರೆ ಒನ್ ಕ್ವಶನ್ ಮೆನಿ ಕಾನ್ಸೆಪ್ಟ್ಸ್ ಅಂತ ಹೇಳುವಂಥದ್ದು. ಒಂದು ಕ್ವಶನನ್ನು ದಿನ ತಗೊಳ್ಳುವಂಥದ್ದು. ಪ್ರತಿದಿನ ನಾವು ಇದನ್ನು ತೊಗೊಳ್ತೇವೆ. ಆದಷ್ಟು ಡೈಲಿ ಬೇಸಿಸಲ್ಲಿ ಇದನ್ನು ಮಾಡುವಂಥ ಒಂದು ಯೋಜನೆ ಇದೆ ನಮ್ಮಲ್ಲಿ. ಸೊ ಪ್ರತಿದಿನ ಒಂದು ಕಾನ್ಸೆಪ್ಟ್ ತೊಗೊಳ್ಳೋದು, ಒಂದು ಕ್ವಶನ್ ತೊಗೊಳ್ಳೋದು, ಅದರಲ್ಲಿ ಬರುವಂಥ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗುವಂಥದ್ದು. ಸೊ ಇದು ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಪ್ರತಿದಿನ ತುಂಬಾ ಆಗೋದಿಲ್ಲ, ಜಾಸ್ತಿ ಓದಾಗೂ ಆಗೋದಿಲ್ಲ, ಬಟ್ ನಿರಂತರವಾಗಿ ನಾವು ಓದ್ತಾ ಇರುವಾಗೆ ಆಗತ್ತೆ. ಆಯಿತಾ? ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಇವತ್ತಿನ ಫಸ್ಟ್ ದಿನದ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಮ್ಲಾಲ್ ಪರ್ಚೇಸಸ್ ಅ ಮೋಟರ್ ಸೈಕಲ್ ಆ್ಯಂಡ್ ಗೆಟ್ ಇಟ್ ಇನ್ಶೂರ್ಡ್. ಸೊ ಇದೆಲ್ಲವೂ ಕೂಡ ಯಾವುದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಎಕ್ಸಾಮ್ಸ್ಗಳಿಂದ, ಬೇರೆ ಬೇರೆ ಥರದ ಎಕ್ಸಾಮ್ಸ್ಗಳು, ಕೇವಲ ಜುಡಿಷರಿ ಅಂತಲ್ಲ, ಅದರಿಂದ ತೊಗೊಂಡಿರುವಂಥ ಕೆಲವೊಂದು ಕ್ವಶನ್ಗಳಾಗಿವೆ. ಸೊ ಅಂದರೆ ಅಥೆಂಟಿಕ್ ಕ್ವಶನ್, ನಾನೇ ಫ್ರೇಮ್ ಮಾಡಿರುವಂಥ ಕ್ವಶನ್ ಅಲ್ಲ, ಆಲ್ರೆಡಿ ಒಂದು ಸಲ ಕೇಳಿರುವಂಥ ಕ್ವಶನ್ನೇ, ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಇದಾಗಿರುತ್ತೆ. ಸೊ ಅಥೆಂಟಿಕ್ ಕ್ವಶನ್ನೇ, ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಈಗ ಇಲ್ಲಿ ಏನು ಕಾಣ್ತಿದ್ದೇವೆ ಅಂತಂದರೆ, ರಾಮ್ಲಾಲ್ ಪರ್ಚೇಸಸ್ ಅ ಮೋಟರ್ ಸೈಕಲ್ ಆ್ಯಂಡ್ ಗೆಟ್ ಇಟ್ ಇನ್ಶೂರ್ಡ್. ಒಂದು ಮೋಟರ್ ಸೈಕಲ್ನ ರಾಮ್ಲಾಲ್ ಹೇಳುವಂಥವನ್ನು ತೊಗೊಂಡು ಅದನ್ನು ಇನ್ಶೂರ್ ಮಾಡಿದ್ದಾನೆ. ದೇರ್ ಆಫ್ಟರ್ ಹಿ ಕಾಸಸ್ ಟು ಸೇಮ್ ಕಾಸ್ಟ್ ಅವೇ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಡ್ಯಾಮೇಜಸ್ ಟು ದ ಇನ್ಶೂರೆನ್ಸ್ ಕಂಪನಿ. ಅವನು ಅದನ್ನು ಬಿಟ್ಬಿಡ್ತಿದ್ದ, ಎಲ್ಲೋ ಡ್ಯಾಮೇಜ್ ಆಗಲಿ, ಇನ್ಶೂರೆನ್ಸ್ ಕಂಪ್ನಿಗೆ ಲಾಸ್ ಆಗಲಿ ಹೇಳುವಂಥ ಕಾರಣಕ್ಕೆ ಅವನು ಅದನ್ನು ಬಿಟ್ಬಿಡ್ತಿದ್ದಾನೆ, ಅಥವಾ ಬೆಂಕಿ ಹಚ್ಚಿದ್ದಾನೆ ಅಂತ ತಿಳ್ಕೊಳ್ಳಿ. ಇನ್ನೂ ಡೈರೆಕ್ಟ್ ಕಾಸ್ಟ್ ಅವೇ ಅಂದರೆ ಬೆಂಕಿ ಹಚ್ಚೋದಂತ ಅಲ್ಲ, ಆದರೆ ಒಂದು ಇಮೇಜ್ ಪ್ರಕಾರ ನಾವು ಹೋಗೋದಾದರೆ ಬೆಂಕಿ ಬೇಕಂತ ಹೇಳಿ ಗಾಡಿ ಹಾಳಾಗಲಿ, ನಾಶ ಆಗಲಿ ಹೇಳುವಂಥ ಕಾರಣಕ್ಕೆ ಅವನು ಇನ್ಶೂರೆನ್ಸ್ ಕಂಪ್ನಿಗೆ ಹಾಳಾಗಲಿ ಹೇಳುವಂಥ ಉದ್ದೇಶದಿಂದನೇ ಹೀಸ್ ಏನು ಮಾಡ್ತಿದ್ದಾನೆ, ಒಂದು ಎಲ್ಲೋ ಬಿಟ್ಟು ಬಂದುಬಿಡ್ತಿದ್ದಾನೆ ಅಥವಾ ಬೆಂಕಿ ಹಚ್ಚಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಯಾವ ಒಫೆನ್ಸ್ ಮಾಡಿದ್ದಾನೆ, ವಿಚ್ ಒಫೆನ್ಸ್ ರಾಮ್ಲಾಲ್ ಹ್ಯಾಸ್ ಕಮಿಟೆಡ್. ಸೊ ನಮಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ: ಮಿಸ್ಚಿಫ್, ಚೀಟಿಂಗ್, ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ. ನೋಡಿ, ಇದೆಲ್ಲೂ ಆಪ್ಷನ್ಗಳು ಏನು ಕೊಟ್ಟಿದ್ದಾರೆ, ದೀಸ್ ಆರ್ ಆಲ್ ದಿ ಒಫೆನ್ಸಸ್ ರಿಲೇಟಿಂಗ್ ಒಫೆನ್ಸಸ್ ಅಗೇನ್ಸ್ಟ್ ದ ಪ್ರಾಪರ್ಟಿ. ಬೇರೆ ಬೇರೆ ರೀತಿಯ ಒಫೆನ್ಸ್ಗಳನ್ನು ನಾವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕಾಣ್ಬೋದು. ಯಾವುದಂತಂದರೆ, ಒಂದು ಈಗ ಮುಖ್ಯವಾಗಿ ಈಗ ಥೆಫ್ಟ್, ರಾಬರಿ, ಎಕ್ಸ್ಟಾರ್ಷನ್, ಡಕಾಯಿತಿ ಅದೆಲ್ಲವೂ ಕೂಡ ಒಂದು ಕ್ಯಾಟಗರಿ. ಹಾಗೂ ಪ್ರಾಪರ್ಟಿಯನ್ನು ಈಗ ಚೀಟ್ ಮಾಡುವಂಥದ್ದು, ಮಿಸ್ಚಿಫ್, ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಫೋರ್ಜರಿ, ಫ್ರಾಡುಲೆಂಟ್ ಡೀಡ್ಸ್, ಅದು ಕೂಡ ಪ್ರಾಪರ್ಟಿಗೆ ಸಂಬಂಧಪಟ್ಟ ಒಫೆನ್ಸ್ಗಳಾಗಿವೆ. ಸೊ ಅದಕ್ಕೆ ಅಂತಲೇ ಸಪ್ರೇಟ್ ಆದಂಥ ಪ್ರತ್ಯೇಕವಾದಂಥ ಚಾಪ್ಟರ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ, ಯಾವ ರೀತಿಯ ಒಫೆನ್ಸ್ ಇದಾಗಿರ್ಬೋದು ಅಂತ ಹೇಳಿ. ಯಾವಾಗಲೂ ನೋಡಿ, ನಾವು ಅದರದ್ದು ಇಂಗ್ರೀಡಿಯೆಂಟ್ಸ್ ತಿಳ್ಕೊಳ್ಬೇಕು. ಮಿಸ್ಚಿಫ್ ನಾವು ಜಸ್ಟ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದರದ್ದು ಒಂದು ಡಿಸ್ಕಷನ್ ನೋಡೋಣ. ನೋಡಿ, 4 ರೀತಿಯ ಒಫೆನ್ಸ್ಗಳಿವೆ, ಆಯಿತಾ? ಅದರದ್ದು IPC ಸೆಕ್ಷನ್ಸ್ಗಳು ಹಾಗೂ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನೀಡಿರುವಂಥ ಸೆಕ್ಷನ್ಗಳನ್ನು ಕೂಡ ನಾವಿಲ್ಲಿ ನೀಡಿದ್ದೇವೆ. ಸೊ ಹೀಗಿರುವಾಗ ಎಲ್ಲದೂ ಕೂಡ ಚೇಂಜ್ ಆಗಿದೆ. ಚೇಂಜ್ ಅಂದರೆ ಹೇಗೆ, ಪನಿಷ್ಮೆಂಟ್ ಲೆಕ್ಕದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಪ್ರತಿಯೊಂದು ಒಫೆನ್ಸ್ಗಳು ಕೂಡ ಚೇಂಜ್ ಆಗಿವೆ, ಕೆಲವೊಂದು ಕ್ಲಬ್ ಆಗಿವೆ, ಬೇರೆ ಬೇರೆ ಒಫೆನ್ಸ್ಗಳನ್ನು, ಅಗ್ರವೇಟ್ ಒಫೆನ್ಸ್ಗಳನ್ನು ಸೇರಿಸಿ ಒಂದೇ ಒಫೆನ್ಸನ್ನಾಗಿ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ನಾವು ಎಕ್ಸಾಮಲ್ಲಿ ತಿಳ್ಕೊಳ್ಬೇಕಂತಂದರೆ, ಈಗ ಮಿಸ್ಚಿಫ್ ಅಂದರೆ ಏನು, ಸಿಮಿಲ್ಯಾರಿಟೀಸ್ ನಾವು ನೋಡಿದ್ವಿ, ಇದೆಲ್ಲದೂ ಪ್ರಾಪರ್ಟಿ ವಿರುದ್ಧನೇ ಆಗುವಂಥದ್ದು. ಮಿಸ್ಚಿಫ್ ಅಂದರೆ ಯಾವುದಾದ್ರೂ ಪ್ರಾಪರ್ಟಿಗೆ ನೀವು ಹಾಳು ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೆ, ಟು ಕಾಸ್ ರಾಂಗ್ಫುಲ್ ಲಾಸ್. ಸೊ ಕೀವರ್ಡನ್ನು ನಾವು ನೋಡ್ಕೊಳ್ಳೋಣ. ಟು ಕಾಸ್ ರಾಂಗ್ಫುಲ್ ಲಾಸ್ ಟು ದ ಪ್ರಾಪರ್ಟಿ, ಬೇಕಂತ ಹೇಳಿ ಅದಕ್ಕೆ ಹಾನಿ ಆಗಬೇಕು, ಅದರ ವ್ಯಾಲ್ಯೂ ಕಮ್ಮಿ ಆಗಬೇಕು ಹೇಳುವಂಥ ಕಾರಣಕ್ಕೆ ನೀವು ಆ ಒಂದು ಪ್ರಾಪರ್ಟಿನ ಬೇರೆ ಬೇರೆ ರೀತಿಯಲ್ಲಿ ಬೆಂಕಿ ಹಚ್ಬೋದು, ಅದನ್ನು ಎಲ್ಲಾದರೂ ಬಿಟ್ಟು ಬಂದುಬಿಡ್ಬೋದು, ಅಥವಾ ನೀರು ಹಾಕಿ ಹಾಳು ಮಾಡ್ಬೋದು, ಬೇರೆ ಬೇರೆ ಕಾರಣಗಳು. ಯು ಆರ್ ಕಾಸಿಂಗ್ ದ ಡಿಸ್ಟ್ರಕ್ಷನ್, ಡ್ಯಾಮೇಜಿಂಗ್ ದ ಪ್ರಾಪರ್ಟಿ. ಇದು ಮಿಸ್ಚಿಫ್. ಸೊ ಅದಕ್ಕೆ ಹೇಳುವಂಥದ್ದು ಏನಂತಂದರೆ, ದುರುದ್ದೇಶಪೂರ್ವಕವಾಗಿ ಒಂದು ಪ್ರಾಪರ್ಟಿಗೆ ಲಾಸ್ ಮಾಡ್ತಾ ಇದ್ದಾರೆ, ಅದು ಮಿಸ್ಚಿಫ್. ಚೀಟಿಂಗ್ ಅಂದರೆ ಏನು? ಚೀಟಿಂಗ್ ಕೂಡ ಒಂದು ಪ್ರಾಪರ್ಟಿನೇ, ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದೇ. ಮೂವಬಲ್ ಪ್ರಾಪರ್ಟಿ ಅಂತ ಅಷ್ಟೇ ಅಲ್ಲ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಇದಂತ ಹೇಳ್ಬೋದು. ಇಲ್ಲೂ ಕೂಡ ಡಿಸ್ಆನೆಸ್ಟ್ ಮತ್ತು ಫ್ರಾಡುಲೆಂಟ್ ಇಂಟೆನ್ಷನ್ ಇದೆ. ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಮೋಸ ಮಾಡೋ ಉದ್ದೇಶದಿಂದ ನೀವು ಆ ವ್ಯಕ್ತಿಗೆ ಯು ವಿಲ್ ಸೇ ಸಮಥಿಂಗ್, ಅವರಿಗೆ ಏನೋ ಒಂದು ಹೇಳ್ತೀರಿ.
ಸೊ ಆ ಕಾರಣಕ್ಕೆ ಯು ಆರ್ ಇಂಡ್ಯೂಸಿಂಗ್ ದ ಪರ್ಸನ್ ಟು ಡೆಲಿವರ್ ದ ಪ್ರಾಪರ್ಟಿ. ಸೊ ಇಂಡ್ಯೂಸಿಂಗ್ ಟು ಡೆಲಿವರ್ ಹೇಳುವಂಥದ್ದು ಒಂದು ಮುಖ್ಯವಾದಂಥ ಒಂದು ಶಬ್ದ. ಅದೇ ವ್ಯಕ್ತಿ ಖುದ್ದಾಗಿ ಪ್ರಾಪರ್ಟಿನ ನಿಮಗೆ ನೀಡ್ಬೋದು. ಅಂದರೆ ಒರಿಜಿನಲಿ ನೀವು ಚೀಟಿಂಗ್ ಮಾಡದಿದ್ದರೆ ಅವರು ಆ ಪ್ರಾಪರ್ಟಿನ ನೀಡ್ತಿರ್ಲಿಲ್ಲ. ಅಥವಾ ಅಂದರೆ ಅರ್ಥ ಏನಂತಂದರೆ ನೀವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದು ಮಾಡ್ತಿದ್ರಿ. ಬಟ್ ಇವರು ಈ ರೀತಿ ಡಿಸಾನೆಸ್ಟ್ ಇಂಟೆನ್ಷನಿಂದ ದೇ ಡೂ ಸಮಥಿಂಗ್ ನಿಮಗೆ ಹೇಳ್ತಾರೆ ಅಥವಾ ಏನೋ ಒಂದು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮಾಡಬೇಕಾಗಿರೋದನ್ನು ಮಾಡೋದಿಲ್ಲ, ಮಾಡಬಾರದನ್ನು ಮಾಡ್ತಾರೆ. ಸೊ ಅಂಥ ಒಂದು ಏನು ಇಂಗ್ರೀಡಿಯೆಂಟ್ ಇರುವಂಥ ಒಂದು ಒಫೆನ್ಸ್ ಅಂದರೆ ಚೀಟಿಂಗ್. ಸೊ ಇಂಡ್ಯೂಸಿಂಗ್ ದ ಪರ್ಸನ್ ಟು ಡೆಲಿವರ್ ದ ಪ್ರಾಪರ್ಟಿ, ಇದು ಒಂದು ಚೀಟಿಂಗ್ ಅಂತ ಆಗತ್ತೆ. ಇನ್ನು ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್. ಮಿಸ್ಅಪ್ರಾಪ್ರಿಯೇಷನ್ ಅಂದರೆ ಏನು ಮಾಡ್ತೀರಿ? ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನಲ್ಲಿ ಇದೆರಡು ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು. ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳುವಂಥದ್ದು ಎರಡು ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಒಫೆನ್ಸಸ್ಗಳು. ಎರಡು ಕೂಡ ದೇ ಆರ್ ತಮ್ಮ ಮಿಸ್ಯೂಸ್ ಮಾಡ್ತಿದ್ದಾರೆ. ಮಿಸ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ಕಾಮನ್ ಆಗಿ ನಾವು ಹೇಳ್ಬೋಂಥದ್ದು ಮಿಸ್ಯೂಸ್, ಎರಡು ಪ್ರಾಪರ್ಟಿನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಅಥವಾ ದೇ ಆರ್ ಕನ್ವರ್ಟಿಂಗ್ ಇಟ್ ಫಾರ್ ದೇರ್ ಓನ್ ಯೂಸ್, ಮಿಸ್ಅಪ್ರಾಪ್ರಿಯೇಟ್, ದುರ್ಬಳಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಪ್ರಾಪರ್ಟಿ ಹೇಗೆ ಬಂತು ಹೇಳುವಂಥದ್ರ ಆಧಾರದ ಮೇಲೆ ನಾವು ಇದನ್ನು ಡಿಸ್ಟಿಂಗ್ವಿಷ್ ಮಾಡ್ತೇವೆ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟಲ್ಲಿ ಏನಾಗುತ್ತೆ ಅಂತಂದರೆ ಆ ಪ್ರಾಪರ್ಟಿಯನ್ನು ಅವರು ಖುದ್ದಾಗಿ ನಿಮಗೆ ಯಾರೊಬ್ಬರು ನೀಡಿರ್ತಾರೆ, ಒಂದು ನಂಬಿಕೆಯಿಂದ. ಎಂಟ್ರಸ್ಟೆಡ್ ಅಂತ ಹೇಳುವಂಥ ವರ್ಡ್ ಬರುತ್ತೆ, ಆಯಿತಾ. ಸೊ ಈ ಶಬ್ದಗಳಿಂದಲೇ ನೀವು ಡಿಸ್ಟಿಂಗ್ವಿಷ್ ಮಾಡ್ಕೊಳ್ಬೇಕು, ಪ್ರತ್ಯೇಕೀಕರಣ ಮಾಡ್ಕೊಳ್ಬೇಕು. ದೇ ಮಸ್ಟ್ ಹ್ಯಾವ್ ಎಂಟ್ರಸ್ಟೆಡ್ ದ ಪ್ರಾಪರ್ಟಿ. ಆ ಪ್ರಾಪರ್ಟಿನ ಖುದ್ದಾಗಿ ನಿಮಗೆ ನೀಡಿರಬೇಕು. ಬಟ್ ನೀವು ಆ ನಂಬಿಕೆಯ ವಿಶ್ವಾಸಘಾತ ಮಾಡಿ ನೀವು ಆ ಪ್ರಾಪರ್ಟಿನ ದುರ್ಬಳಕೆ ಮಾಡ್ತಿದ್ದೀರಿ. ದ್ಯಾಟ್ ಈಸ್ ಸೆಟ್ ಟು ಬಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಇನ್ನು ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನಲ್ಲಿ ನಿಮಗೆ ಪ್ರಾಪರ್ಟಿ ನೀವೇ ತೊಗೊಂಡಿರ್ಬೋದು, ಯಾರಿಗೆ ಕೊಟ್ಟಿರ್ಬೋದು. ಬಟ್ ಆ ಟ್ರಸ್ಟ್ ಹೇಳೋದಕ್ಕಿಂತ ನೀವು ದುರ್ಬಳಕೆ ಮಾಡುವಂಥದ್ದು ಜಾಸ್ತಿ. ಆ ಪ್ರಾಪರ್ಟಿ ನಿಮಗೆ ಹೇಗೆ ಬಂದಿರ್ಬೋದು, ಗುಡ್ ಫೇತಲ್ಲೂ ಬಂದಿರ್ಬೋದು, ಅಥವಾ ನೀವೇ ತೊಗೊಂಡಿರ್ಬೋದು, ಅಥವಾ ಯಾರಿಗಾದ್ರೂ ನೀವು ವಾಪಸ್ ಕೊಡ್ತೇನೆ ಅಂತ ಹೇಳೋ ಕಾರಣಕ್ಕೆ ತೊಗೊಂಡಿರ್ಬೋದು. ಬಟ್ ಲೇಟರ್ ಅಲ್ಟಿಮೇಟ್ ಏನಂತಂದರೆ ಯು ಆರ್ ಕನ್ವರ್ಟಿಂಗ್ ಇಟ್ ಫಾರ್ ಓನ್ ಯೂಸ್ ಅಥವಾ ಮಿಸ್ಯೂಸ್ ಮಾಡ್ತಿದ್ದೀರಿ. ಆದರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟಲ್ಲಿ ಆ ಇನ್ನೊಂದು ವ್ಯಕ್ತಿ ನಿಮಗೆ ಖುದ್ದಾಗಿ ನಿಮಗೆ ಒಂದು ಪ್ರಾಪರ್ಟಿನ ತಂದು ಕೊಡ್ತಿದ್ದಾರೆ. ಬಟ್ ನೀವು ಆ ನಂಬಿಕೆನ ಕಳ್ಕೊಂಡು ಯು ಆರ್ ಮಿಸ್ಯೂಸಿಂಗ್ ದ ಪ್ರಾಪರ್ಟಿ. ದ್ಯಾಟ್ ಈಸ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಆಯಿತಾ. ಸೊ ಬಹಳ ಸೂಕ್ಷ್ಮವಾದಂಥ ಡಿಫ್ರೆನ್ಸ್, ಬಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದರಲ್ಲಿ ಎಂಟ್ರಸ್ಟೆಡ್ ಹೇಳುವಂಥ ಶಬ್ದವನ್ನು ನಾವಲ್ಲಿ ಕಾಣ್ತೇವೆ, ಇಲಿಸ್ಟ್ರೇಷನ್ಗಳನ್ನು ನೀಡಿದ್ರು ಸಹ. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಬೇಕು ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಹಾಗೂ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳಿರುವಂಥ ಒಫೆನ್ಸಸ್ಗಳಿಗೆ. ಸೊ ಎಲ್ಲವೂ ಕೂಡ ಹೀಗೆ ಇದಾಗಿ ಕೇಳ್ತಾರೆ. ಸೊ ಈ ಕೇಸಲ್ಲಿ ಏನಾಯಿತು, ಇದರಲ್ಲಿ ಅವನು ಮಿಸ್ಅಪ್ರಾಪ್ರಿಯೇಷನ್ ಹೇಳೋದಕ್ಕಿಂತ ಇಲ್ಲಿ ಏನಾಗಿದೆ, ಮಿಸ್ಚಿಫ್, ಹೀಸ್ ಕಾಸಿಂಗ್ ರಾಂಗ್ಫುಲ್ ಲಾಸ್ ಮಾಡ್ತಿದ್ದಾನೆ ಇನ್ಶೂರೆನ್ಸ್ ಕಂಪ್ನಿಗೆ ಟು ಕಾಸ್ ಡ್ಯಾಮೇಜ್ ಟು ದ ಪ್ರಾಪರ್ಟಿ. ಡ್ಯಾಮೇಜ್ ಮಾಡಬೇಕು ಹೇಳುವಂಥ ಉದ್ದೇಶಕ್ಕೆ ಅವನು ಲಾಸ್ ಮಾಡುವಂಥ ಕಾರಣಕ್ಕೆ ಏನು ಹೇಳ್ತಾರೆ, ಇದು ಹಾಗಿದ್ರೆ ಯಾವ ಒಫೆನ್ಸ್ ಆಯಿತು, ಅದು ಮಿಸ್ಚಿಫ್ ಆಗುತ್ತೆ, ಆಯಿತಾ. ಎ ಇಸ್ ದಿ ಆನ್ಸರ್ ಹಿಯರ್. ಸೊ ನೋಡಿ, ಇದು ಕೇವಲ BNS ಅಲ್ಲಿ ಅಷ್ಟೇ ಅಲ್ಲ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲೂ ಈ ಒಫೆನ್ಸ್ಗಳ ರೆಫರೆನ್ಸ್ ಬರುತ್ತೆ. ಕೆಲವೊಂದು ಒಫೆನ್ಸ್ಗಳು ಕಂಪೌಂಡೇಬಲ್ ಆಗಿರ್ತವೆ, ಕೆಲವೊಂದು ಒಫೆನ್ಸ್ಗಳನ್ನು ಜಾಯಿಂಟ್ ಟ್ರಯಲ್ ಮಾಡ್ಬೋದು, ಕೆಲವೊಂದರಲ್ಲಿ ಚಾರ್ಜಸ್ಗಳನ್ನು ಒಟ್ಟಿಗೆ ಸೇರಿಸ್ಬೋದು. ಇನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ನೋಡ್ತೇವೆ ಕೆಲವೊಂದನ್ನು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅವೈಲೇಬಲ್ ಇದೆ. ಇಂಥ ಒಫೆನ್ಸ್ಗಳಾಗ್ತಾ ಇದ್ದರೆ ಪ್ರತಿರಕ್ಷೆಯ ಒಂದು ಹಕ್ಕು ಇದರಲ್ಲಿ ನಾವು ಕಾಣ್ತೇವೆ. ಆತ್ಮರಕ್ಷಣೆ ಹಕ್ಕು ಆ ಪ್ರಾಪರ್ಟಿಗೆ ಮಿಸ್ಚಿಫ್ ಆಗ್ತಾ ಇದ್ರೆ ನಾವು ಕಾಣ್ಬೋದು. ಸೊ ಈ ಒಫೆನ್ಸ್ಗಳಿವೆಲ್ಲ ತುಂಬ ಮುಖ್ಯ ಆಗ್ತವೆ. ಕೇವಲ ಒಫೆನ್ಸ್ನ ಇಂಗ್ರೀಡಿಯೆಂಟ್ಸ್ಗೋಸ್ಕರ ಮಾತ್ರ ಅಲ್ಲ, ಬಟ್ ಬೇರೆ ಬೇರೆ ಹಂತದಲ್ಲಿ ನಾನು ಈಗಲೇ ಹೇಳ್ದಲ್ಲ, ಕೆಲವೊಂದು ರಾಜಿ ಮಾಡ್ಕೊಳ್ಬೋದು, ಕೆಲವೊಂದು ಅದೇ ಟ್ರಯಲ್ ಅಥವಾ ಬಾಂಡ್ ತಗೊಳ್ಳಿಕ್ಕೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಾಂಡ್ ತಗೊಳ್ಳಿಕ್ಕೆ, ಸೆಕ್ಯೂರಿಟಿ ಫಾರ್ ಪೀಸ್ ಆ್ಯಂಡ್ ಗುಡ್ ಬಿಹೇವಿಯರ್ ಅಂತ ಹೇಳುವಂಥ ಕಾರಣಕ್ಕೆ. ಸೊ ಈ ಒಂದಲ್ಲ ಒಂದು ಒಫೆನ್ಸ್ಗಳನ್ನು ನಾವು ಕಾಣ್ತೇವೆ. ಸೊ ಆ ಒಫೆನ್ಸ್ಗಳು ಏನು ಅಂತ ತಿಳ್ಕೊಳ್ಳೋದು ಮುಖ್ಯ, ಹಾಗೂ ಅದರ ಇಂಗ್ರೀಡಿಯೆಂಟ್ಸ್ ಏನು, ಸೆಕ್ಷನ್ ಏನು, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಏನು ಬದಲಾವಣೆ ಆಗಿದೆ. ಸೊ ತುಂಬ ಬದಲಾವಣೆ ಆಗಿರೋದು ಮಿಸ್ಚಿಫ್ಗೆ ಸಂಬಂಧಪಟ್ಟ ಹಾಗೆ. ಸೊ ಗೌರ್ಮೆಂಟ್ ಪ್ರಾಪರ್ಟಿಗೆ ಮಿಸ್ಚಿಫ್ ಮಾಡುವಂಥದ್ದು ಕೂಡ ಒಂದು ಒಫೆನ್ಸ್ ಅಂತ ಹೇಳಿ ಪ್ರತ್ಯೇಕವಾಗಿ ಇದು ಮಾಡಿದ್ದಾರೆ. ಮತ್ತು ಪ್ರಾಪರ್ಟಿ ವರ್ತ್ 1 lakh ಆ ರೀತಿಯೆಲ್ಲ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಈ ಸಲ. ಯಾಕೆಂದರೆ ಮುಂಚೆ ತುಂಬ ಕಮ್ಮಿ ದುಡ್ಡಿನ ಪ್ರಾಪರ್ಟಿಗೆ ಇತ್ತು, ಈಗ ಆ ಪ್ರಾಪರ್ಟಿಯ ವ್ಯಾಲ್ಯೂನ ಜಾಸ್ತಿ ಮಾಡಿದ್ದಾರೆ.
ಆಯಿತಾ. ಸೊ ಐ ಹೋಪ್ ಇದೊಂದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಬರೋ ದಿನಗಳಲ್ಲಿ ಇನ್ನೂ ನಾವು ಡೆಪ್ತಲ್ಲಿ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಫಸ್ಟ್ ಡೇ ಆಗಿರೋದಕ್ಕೆ ಜಸ್ಟ್ ಒಂದು ಸಿಂಪಲ್ ಆಗಿ ನಾನು ಅದರದ್ದು ಇಂಟ್ರಡಕ್ಷನ್ ಅಷ್ಟೇ ನೀಡಿರುವಂಥದ್ದು. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ವಿ ಕ್ಯಾನ್ ಕನೆಕ್ಟ್, ವಿ ಕ್ಯಾನ್ ಲಿಂಕ್ ದೀಸ್ ಒಫೆನ್ಸಸ್ ಇರ್ಬೋದು, ಕಾನ್ಸೆಪ್ಟ್ಸ್ಗಳನ್ನ ಇರ್ಬೋದು, ಬೇರೆ ಬೇರೆ ಒಫೆನ್ಸ್ಗಳೊಟ್ಟಿಗೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳೊಟ್ಟಿಗೆ ಲಿಂಕ್ ಮಾಡೋಣ. ಸೊ ದ್ಯಾಟ್ ನಮಗೆ ಆವಾಗ ಖಂಡಿತವಾಗಿಯೂ ಎಕ್ಸಾಮಲ್ಲಿ ಹೇಗೆ ಕ್ವಶನ್ ಕೇಳಿದ್ರು ವಿ ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್. ಆಯಿತಾ? ಎಸ್. ಸೊ ಇದು ಒಂದು ಇವತ್ತು ಡೇ 1ನ ಪ್ರಶ್ನೆ. ಸಿಂಪಲ್ ಒಂದೇ ಕ್ವಶನ್ನು ದಿನಕ್ಕೆ, ಬಟ್ ಅದರದ್ದು ಎಫೆಕ್ಟ್ ಏನು ಶುಡ್ ಬಿ ಲಾಂಗ್ ಆಗಿರಬೇಕು. ಜಾಸ್ತಿ ಸಮಯ ನಾವು ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಹೇಳುವಂಥದ್ದು. ಜಾಸ್ತಿ ಸಮಯ ನಾವು ಅದು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಇದೇ ರೀತಿಯಲ್ಲಿ ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಶನಿವಾರ ನಾವು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಿದ್ದೇವೆ, ಪ್ರತಿ ಶನಿವಾರ 6 ಗಂಟೆಗೆ. ಸೊ ಲಾಸ್ಟ್ ಶನಿವಾರ ಐ ಥಿಂಕ್ ಐ ಹ್ಯಾವ್ ಸಾಲ್ವ್ಡ್ 2012ನೇ ಇಸ್ವಿಯ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೇನೆ. ಈ ಶನಿವಾರ ಗುಜರಾತ್ ಇತ್ತೀಚೆಗೆ 2025ನೇ ಕ್ವಶನ್ ಪೇಪರ್ ಇದಾಯಿತು, ಇಸ್ವಿಲಿ ಜುಡಿಷರಿ ಎಕ್ಸಾಮ್ ಆಯಿತು, ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೇನೆ. ಅದು ನಮ್ಮ ಅಭಿಜ್ಞಾ ಎಜುಕೇಷನ್ ಆ್ಯಪಲ್ಲೂ ಕೂಡ ಲೈವ್ ಆಗ್ತಾ ಇದೆ ಫ್ರೀಯಾಗಿ, ಹಾಗೂ ಯೂಟ್ಯೂಬಲ್ಲೂ ಕೂಡ ಲೈವ್ ಇರುತ್ತೆ. ಅಭಿಜ್ಞಾ ಎಜುಕೇಷನ್ ಆ್ಯಪಲ್ಲಿ ಯಾಕೆ ನೀವು ನೋಡಬೇಕಂತಂದರೆ ಮೇ ಬಿ ಬಿಕಾಸ್ ನಿಮ್ಗೆ ಅದು ಕಂಬೈನ್ ಆಗಿ ಸಿಗುತ್ತೆ, ಒಟ್ಟಿಗೆ ಸಿಗುತ್ತೆ. ಈಗ 1-2 ವೀಡಿಯೋಸ್ ಇರ್ಬೋದು, ಬಟ್ ಒಂದು ಲೇಟರ್ ಹಂತದಲ್ಲಿ ನಿಮಗೆ ಸುಮಾರು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿರುವಂಥದ್ದು ಒಂದೇ ಕೋರ್ಸ್ ಅಡಿಯಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ಹೊಸ ಬ್ಯಾಚ್ ಲಾಂಚ್ ಆಗ್ತಾ ಇದೆ. ಸೊ ಇದು ಅಭಿಜ್ಞಾ education.com ಅಂತ ಹೇಳುವಂಥ ಒಂದು ವೆಬ್ಸೈಟ್, ಹೊಸ ವೆಬ್ಸೈಟು. ಮುಂಚೆ ಅಭಿಜ್ಞಾ ಲಾ ಸೀರೀಸ್ ಇತ್ತು, ಅಲ್ಲೂ ಕೂಡ ಈಗ ಆಲ್ರೆಡಿ ತೊಗೊಂಡಿರೋರಿಗೆ ಕೋರ್ಸಸ್ಗಳೆಲ್ಲ ಅವೈಲೇಬಲ್ ಇದೆ. ಬಟ್ ನಮ್ಮ ಮುಂದಿನ ಕೋರ್ಸಸ್ಗಳೆಲ್ಲವೂ ಕೂಡ ಅಭಿಜ್ಞಾ ಎಜುಕೇಷನ್ ಆ್ಯಪಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇಲ್ಲಿ ಕೋರ್ಸಸ್ಗಳಂತ ಹೇಳಿ ನೀವು ಚೆಕ್ ಮಾಡಿದರೆ ಇಲ್ಲಿ ಕೋರ್ಸಸ್ಗಳಂತ ಹೇಳಿ ಚೆಕ್ ಮಾಡಿದ್ರೆ ಬೇರೆ ಬೇರೆ ಕ್ಯಾಟಗರಿ ಅಡಿಯಲ್ಲಿ ಈಗ ಸದ್ಯಕ್ಕೆ ಕನ್ನಡ ವೀಡಿಯೋಸ್ಗಳನ್ನು ನಾವು ಮಾಡ್ತಿದ್ದೇವೆ. ಇನ್ನು ಸ್ವಲ್ಪ ತಿಂಗಳಲ್ಲೇ ಇಂಗ್ಲೀಷ್ ಕ್ಲಾಸ್ಗಳನ್ನು ಕೂಡ ಪ್ರಾರಂಭ ಆಗ್ತಾ ಇದೆ. ಬೇರೆ ರಾಜ್ಯದವರು ಕೂಡ ಅದನ್ನು ಚೆಕ್ ಮಾಡಿ ನೋಡ್ಬೋದು. ಕರ್ನಾಟಕ ರೆಂಟ್ ಆ್ಯಕ್ಟ್ ಅವೈಲೇಬಲ್ ಇದೆ. ಸೊ ನಾನು ಹೇಳಿದಾಗೆ ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಇದರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತವೆ. ಹಾಗೂ ಓನ್ಲಿ ದಿಸ್ ಮಚ್ ಹೇಳುವಂಥ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಜುಡಿಷರಿ ಎಕ್ಸಾಮ್ಗೆ. ಸೊ ಅಂದರೆ ತುಂಬ ಸಂಕ್ಷಿಪ್ತವಾಗಿ ಬಟ್ ತುಂಬ ವಿಷಯಗಳನ್ನು ಕವರ್ ಮಾಡುವಂಥದ್ದು. 1 ತಿಂಗಳ ಬ್ಯಾಚ್ ಇದು. ಇದರ ವ್ಯಾಲಿಡಿಟಿ 6 ತಿಂಗಳಿರುತ್ತೆ. ಬಟ್ 1 ತಿಂಗಳಲ್ಲಿ ಲೈವ್ ಕ್ಲಾಸ್ ಮುಗಿಯುವಂಥದ್ದು. ಸೊ ಇಲ್ಲಿ ಕ್ಯಾಲೆಂಡರ್ ಅಂತ ಹೇಳಿ ನೋಡಿದರೆ ನೀವು ಚೆಕ್ ಮಾಡಿದರೆ ನಿಮಗೆ ಕ್ಲಾಸ್ಗಳೆಲ್ಲ ಶೆಡ್ಯೂಲ್ ಆಗಿರುವಂಥದ್ದು ಕಾಣುತ್ತೆ. ಅದೇ ಟೈಮಿಂಗ್ಸ್ ಮಾತ್ರ ಬೆಳಗ್ಗೆ 9ರಿಂದ 10:15 10:30 ತನಕ ಕ್ಲಾಸಸ್ಗಳಿರುವಂಥದ್ದು. ಸೊ ಇದು ಕ್ಲಾಸಸ್ಗಳು ಮುಗಿಯುವಂಥದ್ದು ಆಲ್ಮೋಸ್ಟ್ ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತನಕ ಆಗುತ್ತೆ, ಸೆಪ್ಟೆಂಬರ್ 3 ತನಕ. ಯಾಕೆಂದರೆ ಸಂಡೇಸ್ ಮತ್ತು ಪಬ್ಲಿಕ್ ಹಾಲಿಡೇಸ್ಗಳನ್ನು ನಾವು ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಬಟ್ ಉಳಿದಂಥ ದಿನಗಳೆಲ್ಲ ಪ್ರತಿದಿನವೂ ಕ್ಲಾಸ್ಗಳಿರ್ತವೆ. ಸೊ ಅದನ್ನು ಚೆಕ್ ಮಾಡಿ ನೋಡ್ಬೋದು. ಪ್ರತಿಯೊಂದು ಈಗ ಮೇಜರ್ ಆ್ಯಕ್ಟ್ಸ್ಗಳೆಲ್ಲ ಒಂದು 5 ಅವರ್ಸನ್ನು ನಾವು ಡೆಡಿಕೇಟ್ ಮಾಡಿದ್ದೇವೆ. ಬಟ್ ಅಷ್ಟರಲ್ಲೇ ತುಂಬ ವಿಚಾರಗಳನ್ನು ಕವರ್ ಮಾಡುತ್ತೆ. ಅಂದರೆ ಈಗಿನ ಜನ್ರೇಷನ್ ಏನಿದೆ, ಯು ಡೋಂಟ್ ಹ್ಯಾವ್ ಟೈಮ್ ತುಂಬ ಕ್ಲಾಸ್ಗಳನ್ನು ಸ್ಟಡಿ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಸಂಕ್ಷಿಪ್ತವಾಗಿ ಬಟ್ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕವರ್ ಮಾಡುವಂಥ ಉದ್ದೇಶಕ್ಕೆ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಬ್ಯಾಚ್. 28ನೇ ಜುಲೈಗೆ ಪ್ರಾರಂಭ ಆಗ್ತಾಯಿದೆ, ಮುಂದಿನ ಸೋಮವಾರ ಪ್ರಾರಂಭ ಆಗ್ತಾಯಿದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ಬೋದು. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ನವರು ಕೂಡ ಆಲ್ರೆಡಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ, ಈಗಲೂ ಕೂಡ ಜಾಯ್ನ್ ಆಗ್ಬೋದು ನೀವು. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆನ್ಲೈನ್ ಕೋರ್ಸ್ ಅಂತ ಹೇಳುವಂಥದ್ದು. ಯು ಕ್ಯಾನ್ ಆಲ್ಸೋ ಜಾಯ್ನ್ ದಿಸ್ ಇದು ಆಲ್ಸೋ. ಸೊ ಪ್ರೈಸ್ ಸೇಮ್ 2999 2999. ಇದರಲ್ಲಿ ಆಲ್ರೆಡಿ ಕೆಲವೊಂದು ಕ್ಲಾಸಸ್ಗಳಾಗಿವೆ, ಬಟ್ ರೆಕಾರ್ಡಿಂಗ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಒಂದು ವೇಳೆ ನೀವು ಲೈವ್ ಕ್ಲಾಸನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ, ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ ಅಂದರೂ ರೆಕಾರ್ಡಿಂಗ್ಸ್ ವಿಲ್ ಬಿ ಅವೈಲೇಬಲ್. ಸೊ ನಮ್ಮ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಐಫೋನ್ ಯೂಸರ್ಸ್ಗೆ ಸ್ವಲ್ಪ ದಿನ ವಿ ಆರ್ ಟೇಕಿಂಗ್ ಟೈಮ್, ಅಲ್ಲಿ ತನಕ ನೀವು ವೆಬ್ಸೈಟಲ್ಲಿ ಕ್ಲಾಸ್ಗಳನ್ನೆಲ್ಲ ನೋಡ್ಬೋದು. ಸೊ ಇಷ್ಟು ಹೇಳ್ತಾ, ಹಾಗೆ ನಮ್ಮ ಬುಕ್ಸ್ಗಳಿವೆ, ಬುಕ್ಸ್ಗಳ ಲಿಂಕ್ ಎಲ್ಲ ಕೂಡ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ನೀವು ಕಾಣ್ತಾ ಇರ್ಬೋದು, ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಸ್ಟೋರ್ ಹೇಳೋ ಆಪ್ಷನಲ್ಲಿ ಕಾಣ್ತಾ ಇದ್ದೀರಿ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಬುಕ್ಸ್ಗಳನ್ನೆಲ್ಲ ಕೂಡ. ಜುಡಿಷರಿ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥದ್ದು. ಎಕ್ಸಾಮ್ ನೋಟಿಫೈ ಆಗಿಲ್ಲದೆ ಇರಲಿ, ಡು ನಾಟ್ ವರಿ ಅಬೌಟ್ ದ್ಯಾಟ್, ಆಯಿತಾ. ಸೊ ಅದು ನಮ್ಮ ಕೈಲಿ ಇಲ್ಲದೆ ಇರುವಂಥದ್ದು, ಆದರೆ ಓದುವಂಥದ್ದು ನಮ್ಮ ಕೈಲಿರುವಂಥದ್ದು. ತುಂಬ ಟಾಪಿಕನ್ನು ಒಂದು ಸ್ಟ್ರೆಂಥನ್ ಮಾಡಿಕೊಂಡು ಕಾನ್ಫಿಡೆನ್ಸಲ್ಲಿ ನಾವು ಎಕ್ಸಾಮ್ ಬರೆಯುವಂಥದ್ದು, ಯಾವುದೇ ಸಮಯದಲ್ಲಿ ಕರೆದ್ರೂ ಬರೆಯುವಂಥದ್ದು ನಮ್ಮ ಕೈಲಿರುವಂಥದ್ದು. ಸೊ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಸಾಧ್ಯಗೊಳಿಸೋಣ, ಅದನ್ನು ನಾವು ಓದೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ 2ನೇ ದಿನದ ಕ್ವಶನ್ ಒಟ್ಟಿಗೆ. ಅಲ್ಲಿ ತನಕ ನಮಸ್ತೆ, ಧನ್ಯವಾದಗಳು.